ನಮ್ಮ ಚಿಕ್ಕದಣಿ ರಾಜ್ಕುಮಾರ. ಮುಂದೆ ಹೇಳಿ, ನಿಮ್ಗೆಲ್ಲ ಗೊತ್ತು, ಹೇಳಿ. ಅವರು ಆ ಮನೆ ದೊಡ್ಡ ಮನೆ. ಹಾ ಹೇಳಿ, ಆ ಮನೇಲಿ ಇರ್ತಾರಾ? ಕೇಳಿದ್ರೆ ಗೊತ್ತಾಗತ್ತಾ? ಯಾರನ್ನ ಕೇಳಿ? ಮಾತಾಡಿಯಪ್ಪ. ಅವ್ರ ಮನೆಯವ್ರು ನನ್ನನ್ನು ಗುರ್ತು ಹಿಡಿತಾರ? ಆದಿತ್ಯ ನನ್ನನ್ನು ಗುರ್ತು ಹಿಡಿತಾನ? ಅವ್ನಿಗೆ ಹೇಗೆ ಹೇಳಿ? ಕಾವೇರಿ ಅಲ್ಲ, ಕಾವೇರಿ ಅಂದ್ರೆ ತಕ್ಷಣ ನೆನಪಾಗತ್ತಾ? ನಿಮ್ಮ ಹೆಸರು ಹೇಳ ಅಪ್ಪ. ನಿಮಗೆ ಖುಷಿಯಲ್ಲೇ ಉತ್ತರ ಇದೆ. ನಂಗೆ ಸಿಕ್ಕೇ ಸಿಗ್ತಾನೆ. ನಾನೇ ನಿನ್ ಕಾವೇರಿ ಅಂತೀನಿ. ಆದಿತ್ಯ ನನ್ನ ನೋಡಿದ್ಮೇಲೆ ಒಂದ್ಸಲ ಗಾಳಿಯಲ್ಲಿ ತೇಲ್ ಹೋಗ್ತಾನೆ. ಗಟ್ಟಿಯಾಗಿ ತುಪ್ಕೊಂಡು ಭುಜ ನೆನೆಯೋ ಹಾಗೆ ಕಣ್ಣೀರಿಡ್ತಾನೆ. ಖುಷಿ ಕಣ್ಣೀರು ಅಪ್ಪ, ಅದು ಖುಷಿ ಕಣ್ಣೀರು. ಆದಿತ್ಯ ನನಗೆ ಪ್ರಾಮಿಸ್ ಮಾಡ್ತೇನೆ, ಇನ್ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ. ನನ್ನ ಮಾತು ನಿಜ ಅಲ್ವಾ ಅಪ್ಪ? ನಿಜ ಹಾಗೆ ಆಗತ್ತೆ ಅಲ್ವಾ ಅಪ್ಪ? ಆದಿತ್ಯ, ಆದಿತ್ಯ, ಎಲ್ಲೋಗಿದ್ಯಾ ಆದಿತ್ಯ? ಸರ್ ಏನು ಸರ್, ನಮ್ಮನ್ನೆಲ್ಲ ಮಾತಾಡ್ಸೋದೇ ಇಲ್ಲ ಅಂತಿರಲ್ಲ. ಈ ಮನೇಲಿ ಆದಿತ್ಯ ಮಾತ್ರ ಅಲ್ಲ ಸರ್, ನಾವು ಇದ್ದೀವಿ. ಅದೆಲ್ಲ ನನಗೆ ಬೇಡ ರೀ. ಮೊದಲು ನನಗೆ ನಾನು ಬಂದಿರೋ ಕೆಲಸ ಆಗಬೇಕು. ಆದಿತ್ಯ ಮತ್ತು ಅವನ ಹೆಂಡತಿ ಎಲ್ಲಿ? ಅವರ ಆದಿತ್ಯ ಮತ್ತು ಅವನ ಹೆಂಡತಿ. ಹಾಂ, ಅದ್ರ ಬಗ್ಗೆನೇ ನಾನು ಕೇಳ್ತಾ ಇರೋದು. ಮೊದಲು ಅವನನ್ನು ಇಲ್ಲಿ ಕರೆಸಿ. ಅದು ಅವರು ಏನು ಸರ್, ಯಾವಾಗಲೂ ಅವ್ರು ಇಲ್ಲದೇ ಇರೋ ಟೈಮ್ ನೋಡ್ಕೊಂಡೇ ಬರ್ತಿರಲ್ಲ? ಯಾಕೆ ಇವತ್ತು ಅವ್ರು ಎಲ್ಲೋಗಿದ್ದಾರೆ? ಯಾವ ಪ್ರೋಗ್ರಾಮ್ಗೆ ಹೋಗಿದ್ದಾರೆ? ಸರ್, ಅವರೊಂಥರ ವಿಚಿತ್ರ. ಯಾವಾಗ ಏನು ಡಿಸೈಡ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಔಟಿಂಗ್ ಹೋಗಿದ್ದಾರೆ, ಮತ್ತೆ ಯಾವಾಗ ಬರ್ತಾರೆ ಅಂತ ಐಡಿಯಾ ಇಲ್ಲ ಸರ್. ಯಾಕೆ ಎಲ್ಲರೂ ಸೇರಿ ನನ್ನ ಕುರಿ ಮಾಡ್ತಾ ಇದ್ದೀರಾ? ಅವ್ರು ಎಲ್ಲೇ ಹೋದ್ರೂ ಫೋನ್ ತೊಗೊಂಡೋಗಿರ್ತಾರೆ ತಾನೆ. ಸರಿ, ನಾನೇ ಈಗಲೇ ಆದಿತ್ಯನ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತೀನಿ. ನಮ್ಮ ಮೃಗ, ರಾಕ್ಷಸ, ಹೆಣ್ಣು ಬಾಕ, ಕಜ್ಜಿ ನಾಯಿ. ಅಪ್ಪ ದೇವ್ರೆ, ಇವನ ಹತ್ರ ಮಾತ್ರ ಸಿಗಾಕ್ಸ್ಬೇಡ. ವಿಶ್ವ, ನೀನು ಹುಡುಗಿ ನನ್ನ ಹುಡ್ಕೊ ಬಂದಿದ್ದಾಳೆ. ಅವಳಿಗೆ ಬಾಳು ಕೊಟ್ಟು ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ದೇವ್ರೆ, ಏನು ಗುರು ನಿನ್ನ ಲೀಲೆ. ಎಲ್ಲೋ ಸ್ಟೇರಿಂಗ್ ಹಿಡ್ಕೊಂಡು ಜೀವನ ಮಾಡ್ತಿದ್ದೆ ನಾನು, ಇಲ್ಲಿಗೆ ಕರ್ಕೊಂಬಂದೆ. ನಾನು ನೋಡದೇ ಇರೋ ಶ್ರೀಮಂತಿಕೆ ಕೊಟ್ಟೆ, ಆದರೆ ಇದು ಯಾವುದು ನಂದಲ್ಲ. ನನಗೀಗ ಇದರಿಂದ ಮುಕ್ತಿ ಬೇಕು ಅಂತ ನಿನಗೇ ಗೊತ್ತಿದೆ ಅಲ್ವಾ? ಹೇಳು, ಇಲ್ಲಿಂದ ನನಗೆ ಯಾವಾಗ ಮುಕ್ತಿ ಕೊಡ್ತೀಯ? ಇವ್ರು ನನಗೆ ಡ್ಯೂಪ್ಲಿಕೇಟ್ ಮದುವೆ ಯಾವಾಗ ಮಾಡ್ತಾರೋ, ಆ ಲಾಯರ್ ಇವ್ರಿಗೆ ಯಾವಾಗ ಆಸ್ತಿ ಕೊಟ್ಟು ಅದ್ರಲ್ಲಿ ನನಗೆ 10 ಲಕ್ಷ ಕೊಡ್ತಾರೋ, ಆಮೇಲೆ ನಾನು ಯಾವಾಗ ನನ್ನ ತಂಗಿ ಮದುವೆ ಮಾಡ್ತೀನೋ ನಿನಗೆ ಮಾತ್ರ ಗೊತ್ತಪ್ಪ. ಪ್ಲೀಸ್, ಇದಿಷ್ಟನ್ನು ನಾನು ಬದುಕಿರೋವಾಗಲೇ ಈಡೇರಿಸ್ಕೊಡಪ್ಪ. ನಿನ್ನ ನಂಬಿ ಇಲ್ಲಿವರೆಗೂ ಬಂದಿದ್ದೀನಿ. ಹೊಳೆಗ ಹಾಕ್ತೀಯೋ ಹಣದ ಹೊಳೆನೇ ಹರಿಸ್ತೀಯೋ ನಿನಗೆ ಬಿಟ್ಟಿದ್ದಪ್ಪ.
ಥೂ ಇವಳ್ದೊಂದು ಗೋಳಪ್ಪ. ದಿನ ಮನೇಲಿ ಸಿಗ್ತೀನಿ, ಆದರೂ 1000 ಸಲ ಕಾಲು. ಎತ್ತಿದ್ರು ಕಿರಿಕು, ಎತ್ತಲಿಲ್ಲ ಅಂದ್ರು ಕಿರಿಕು. ಹಲೋ ಹೇಳೋ. ಹಲೋ ಮಾವ, ಎಲ್ಲಿದ್ಯಾ? ನೋಡೋ, ನಾನು ತೋಟದಲ್ಲಿ ಬಿಸಿ ಇದ್ದೀನಿ, ಬಾಯ್. ಹಲೋ ಹಲೋ ಹಲೋ, ಒಂದ್ ನಿಮಿಷ. ಮತ್ತೇನ್ ನಿಂದು? ಮಾವ, ನಂಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಕರ್ಕೊಂಡು ಹೋಗ್ತೀಯಾ? ನಾನ್ ಕರ್ಕೊಂಡು ಹೋಗೋದೇನಿದೆ? ನೀನು ಒಬ್ಳೆ ಹೋದ್ರೆ ದೇವ್ರು ಬೇಡ ಅಂತನಾ? ನೋಡು, ಈಗೇನು ನಂಗೆ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಏಯ್, ನನಗೇನು ಬೇರೆ ಕೆಲಸ ಇಲ್ವಾ? ನಿಮ್ಮ ಅಪ್ಪ ಅಮ್ಮ ಫ್ರೀಯಾಗಿ ಕೂತಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋ. ನನಗೆ ಬೇಜಾನ್ ಕೆಲಸ ಇದೆ, ಇನ್ನೂ ತುಂಬಾ ಕೆಲಸ ಬಾಕಿ ಇದೆ. ಆದ್ರೂ ಪರವಾಗಿಲ್ಲ, ಬಾ. ಏಯ್, ಹೇಳೋದನ್ನ ಅರ್ಥ ಮಾಡ್ಕೋ. ನನಗಿಲ್ಲಿ ತುಂಬಾ ಕೆಲಸ ಇದೆ, ನಿನ್ ಜೊತೆ ತಿರ್ಗದೆ ನನ್ನ ಕೆಲಸ ಅಲ್ಲ, ಆಯ್ತಾ? ಸರಿ, ನೀನ್ ಬರ್ಬೇಡ, ನೀನ್ ಇರೋ ಕಡೆ ನಾನೇ ಬರ್ತೀನಿ. ಇದೇನಿದು ಸೇಮ್ ವಾಯ್ಸ್ 2 ಸಲ ಕಳಿಸಿ. ಇದೇನಾ ನಿನ್ ಬ್ಯುಸಿ ಇರೋದು? ನನ್ನೂ ದೇವಸ್ಥಾನಕ್ಕೆ ಕರೆದ್ರೆ ನಾನು ಬರಲ್ಲ ಅಂತಿದ್ನ. ಹಚ್ಚು ಡಾಕ್ತರ ಹಿಂದೆನೆ ಸುತ್ತಾಳದಪ್ಪ ಇವಳು. ಈಗ ಏನು ಮಾಡ್ಲಪ್ಪ? ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದೀನಲ್ಲ. ಯಾಕೆ ಸುಳ್ಳು ಹೇಳ್ದೆ ಹೇಳು? ಹೇಳು ನಂಗೆ, ನನ್ನ ಮೇಲೆ ಪ್ರೀತಿ ಇಲ್ವಾ? ನಾನು ನಿಂಗೆ ಈಗಲೇ ಬೇಡವಾ ಅದನ್ನ? ಮೊದಲೇ ಹುಚ್ಚ ಹಿಡ್ದವಳಂಗೆ ಆಡ್ತಾಳೆ. ಇನ್ನು ನಾನು ನೋ ಅಂದುಬಿಟ್ರೆ ದೊಡ್ಡ ಸೀನೆ ಕ್ರಿಯೇಟ್ ಮಾಡಿಬಿಡ್ತಾಳೆ. ಮೊದಲು ಇವಳನ್ನ ಸಮಾಧಾನ ಮಾಡಬೇಕು. ಅಂಜು, ಅಂಜು ಪುಟ್ಟ, ನೋಡಿಲಿ, ಇಲ್ಲಿ ನೋಡಿಲಿ. ಅದಕ್ಕೆಲ್ಲ ಕೋಪ ಮಾಡ್ಕೋತಾರಾ? ಇಲ್ಲ, ನಿಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಯಾವಾಗಲೂ ನಾನೇ ನಿನ್ನ ಹಿಂದೆ ಬರಬೇಕು. ನೋಡು, ಆ್ಯಕ್ಚುಲಿ ಏನು ಗೊತ್ತಾ, ನೀನು ಇಲ್ಲೇ ಎಲ್ಲೋ ಇದೆಯಾ ಅಂತ ನನಗೆ ಗೊತ್ತಿತ್ತು. ನನ್ನ 6 ಸೆನ್ಸ್ ಹೇಳ್ತಿತ್ತು. ಸುಳ್ಳು ಹೇಳ್ಬೇಡ, ನಂಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ಇವಾಗ ಸುಮ್ಮನೆ ಪೂಸಿ ಹೊಡಿತಿದ್ಯಾ? ನಾನು ಯಾಕಮ್ಮ ಪೂಸಿ ಹೊಡಿಲಿ? ನೀನು ಅವಾಗಲೇ ಹಿಂದೆ ಬರಬೇಕಾದ್ರೆ ನಿನ್ನ ಮೊಬೈಲ್ಗೊಂದು ಮೆಸೇಜ್ ಬಂತು ತಾನೆ? ಅದು ನನಗೆ ಕೇಳಿಸ್ತು. ಅದ್ರ ಸೌಂಡ್ ನಿಂಗೆ ಕೇಳ್ತು ಅಲ್ವಾ? ಮತ್ತೆ ಯಾಕೆ ಮಾತಾಡಿಲ್ಲ? ಅಯ್ಯೋ, ಯಾವಾಗಲೂ ಥ್ರಿಲ್ ಇರ್ಬೇಕಮ್ಮ. ನಾನು ನಿನ್ನನ್ನು ರೇಗ್ಸೋದು, ನೀನು ಅದಕ್ಕೆ ಭಗ್ಗಂತ ಹುರ್ಕೊಳ್ಳೋದು, ಯಾವಾಗಲೂ ಈ ಥರ ನಡೀತಾ ಇರಬೇಕು. ಅವಾಗಲೇ ಮಜಾ. ನಿಜನಾ? ಹೌದಾ? ಐ, ನಿಜ ಕಣೆ. ಅಲ್ಲೇ ಅಲ್ಲಿ ನೋಡಿ, ಸಂಜುನು ಅಂಜಲಿ ಹೇಗೆ ಮಾತಾಡ್ತಿದ್ದಾರೆ. ನಿನಗೆ ನೋಡ್ತಾ ಇದ್ರೆ ನಮ್ಮ ಫ್ಲಾಶ್ ಬ್ಯಾಕ್ ನೆನಪಾಗಲ್ವಾ? ಹೋಗೋಣ ಬಾರೆ. ರೀ, ಅವ್ರೇನೋ ಮಾತಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ನಾವು ಮಧ್ಯದಲ್ಲಿ ಹೋಗೋದಾ? ಮ್ಯಾನಸ್ ಇಲ್ವೇನ್ರಿ ನಿಮಗೆ? ಅಷ್ಟಕ್ಕೂ ನಮ್ಮ ಫ್ಲಾಶ್ ಬ್ಯಾಕ್ ಅಲ್ಲ, ನಿಮ್ಮ ಕನಸು. ಹಂಗಲ್ವೇ? ಈಗಲೇ ಹೋಗಿ ಆ ಕೋಳಿನ ಕೌಚ್ ಹಾಕೊಂಡ್ಬಿಟ್ರೆ ಒಳ್ಳೇದು, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಆಗುತ್ತೆ. ಈಗ ಹೋಗ್ಬಿಟ್ಟು ಮದುವೆ ವಿಚಾರ ಮಾತಾಡ್ಬಿಡೋಣ, ನಡಿ. ಅರೇ ಸರಿ ಸರಿ. ಏನು ಇಬ್ರು ಗುಟ್ಟ ಮಾತಾಡ್ತಿದ್ದೀರಿ? ಏನ್ ಸಮಾಚಾರ? ಯಾವಾಗಿಂದ ಇದೆಲ್ಲ? ಅಕ್ಕ, ನಾನೇನು ಮಾತಾಡ್ತಿಲ್ಲ ಅಕ್ಕ, ಅವಳೇ ಇಲ್ಲಿಗೆ ಬಂದಿದ್ದು. ಹೌದು, ನಾನೇ ಬಂದಿದ್ದು. ಆದಷ್ಟು ಬೇಗ ನಿಮ್ಮಿಬ್ರು ಮದುವೆ ಮಾಡಿ ಮುಗಿಸ್ಬೇಕು. ಯಾವಾಗ ಇಟ್ಕೊಳ್ಳೋಣ ಮದುವೆ? ಅದೇನಿದೆಯೋ ಮಹೇಂದ್ರ ಸರ್ ಹತ್ರ ಮಾತಾಡಿ ಅಕ್ಕ. ನೋಡು ಸಂಜು, ಇನ್ಮೇಲೆ ನೀನು ನನ್ನನ್ನು ಅಕ್ಕ ಅಂತ ಕರಿಬಾರ್ದು, ಅತ್ತೆ ಅಂತ ಕರಿಬೇಕು, ಆಯ್ತಾ? ನಮ್ಮ ಅಣ್ಣಯ್ಯ ಎಂಥ ಮೋಸಗಾರ ಅಂತ ನಿನಗಿನ್ನೂ ಗೊತ್ತಿಲ್ಲಪ್ಪ. ಬಾಲ್ ನಿನ್ನ ಕೋರ್ಟಲ್ಲಿದೆ ಅಂತ ನೀನು ಆಡಿದ್ದೇ ಆಟ ಅನ್ಕೋತಿದ್ಯಾ ಸಂಜು? ನಿಂತರ ಅವನ್ನ ದೇವರು ಅಂತ ನಂಬ್ಕೊಂಡು ಅವನಿಗೆ ಹೆಲ್ಪ್ ಮಾಡಿರೋ ಜನ ಎಷ್ಟೋ ಗೊತ್ತಿಲ್ಲ. ಅವರೆಲ್ಲ ಈಗ ಅವ್ರ ಮನೆ ತೋಟದಲ್ಲಿ ಗೊಬ್ಬರ ಆಗಿ ಹೋಗಿದ್ದಾರೆ. ನಾನು ಹೇಳಿ ಮಾಡೋನಲ್ಲ. ನೀನು ತೋಟದ ಗೊಬ್ಬರ ಆಗೋನೆ.